ಟಿವಿ ನ್ಯೂಸ್. ಮೈಸೂರು ಕೊಡಗು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಸಿಎಂ ಲಕ್ಷ್ಮಣ್ ರವರ ಪರವಾಗಿ ಚಾಮರಾಜ ವಿಧಾನಸಭಾ ಕ್ಷೇತ್ರದ ವಾರ್ಡ್ ನಂಬರ್ 3ರಲ್ಲಿ ಮೈಸೂರು ನಗರದ ಅಧ್ಯಕ್ಷರಾದ ಎನ್ಆರ್ ನಾಗೇಶ್ ರವರು ಮನೆ ಮನೆಗೆ ತೆರಳಿ ಪಂಚ ಸೌಲಭ್ಯಗಳನ್ನು ಮನವರಿಕೆ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಲು ಮನವಿ ಮಾಡಿಕೊಂಡರು. ನೀವು ತಗೊಂಡ್ರೆ ತಗೊಂಡೋರಾಗಿರಿ ನಂಜನಗೂಡು ನಮ್ಮ ಸ್ವಂತ ಊರಲ್ಲೇ ಆಯ್ತಾ. ತಗೊಂಡ್ರೆ ದಯವಿಟ್ಟು ಯಾಕಂದ್ರೆ ಈಗ ಎಲ್ಲ ಕ್ಯಾಂಟೀನ್ಗಳು ಕೊಡ್ತಾ ಇದ್ದಾರೆ. ನೀವೀಗ ಎಲ್ಲ ಉಪವಾಸ ಮಾಡೋಕ್ಕಾಗುತ್ತಾ? ಈಗ ನಿಮ್ಗೆ 2,000 ದುಡ್ಡು ತಗೋತಾ ಇದ್ದೀರಾ, ಕರೆಂಟ್ ಫ್ರೀ ತಗೋತಾ ಇದ್ದೀರಾ, ಮತ್ತೆ ನೀವು ಬಸ್ ಮಾಡ್ತಾ ಇದ್ದೀರಾ. ಕೆಲವು ಒಬ್ಬರಿಗೆ ಇಬ್ಬರಿಗೆ ಹಾಕಿಸ್ಬೇಕು 1 ಲಕ್ಷ ಗ್ಯಾರಂಟಿ. ಏನ್ ಮಾಡಿದ್ದಾರೆ 5 ವರ್ಷ ಹಿಂದೆ ಇದ್ದಂತ ಏನ್ ಮಾಡಿದ್ರು, ಆಮೇಲೆ ಬಂದಂತ ಬಿಜೆಪಿ ಏನ್ ಮಾಡಿದ್ರು, ಈಗ ಬಂದಂತ ನಮ್ಮ ಕಾಂಗ್ರೆಸ್ ಪಕ್ಷ ಏನ್ ಮಾಡಿದೆ ಅಂತ ಮನವರಿಕೆ ಇದೆ. ದಯವಿಟ್ಟು 5 ಗ್ಯಾರಂಟಿಗಳನ್ನ ನಾವು ಕೊಟ್ಟಿದ್ದೀವಿ, ನಡೆದಿದ್ದೀವಿ. ದಯವಿಟ್ಟು ಕಾಂಗ್ರೆಸ್ ಪಕ್ಷ ನೀವು ನಿಮ್ಮ ಸಂಬಂಧಿಸಿದ ನಿಮ್ಮ ಲಾಸ್ಟ್ ಟೈಮ್ ಎಲ್ಲ ಮಾಡಿದ್ದಾರೆ ನಮ್ಮ ಕಾಂಗ್ರೆಸ್ ಪಕ್ಷ. ಅಮ್ಮ 2,000 ದುಡ್ಡು ಬರ್ತಾ ಇದೆಯಮ್ಮ. ಕರೆಂಟ್ ಬಿಲ್ ಅಮ್ಮ, ಅಕ್ಕಿ ದುಡ್ಡು ಅಮ್ಮ, ಥ್ಯಾಂಕ್ ಯು. ಬಸ್ಸಲ್ಲಿ ಫ್ರೀ ಅಮ್ಮ ಮಾಡ್ತಾ ಇದ್ದೀರಮ್ಮ. ಮಕ್ಕಳು ಓದ್ತಿದ್ರಮ್ಮ, ಅದು ದುಡ್ಡು ಬರ್ತಾ ಇದೆಯಮ್ಮ. ಕೆಲಸ ಹೋಯ್ತಾರಮ್ಮ. ಓಕೆ, ಈಗ 4 ನೀವು ಹೋಗ್ತಾ ದಯವಿಟ್ಟು ನೀವು ವೋಟ್ ಯಾರು ಹಾಕ್ತೀರಮ್ಮ? ನಮಗೆ ಅದು ಯಾವ ಪಕ್ಷಕ್ಕೆ? ಎಸ್, ಸಿದ್ದರಾಮಯ್ಯ ಸಾಹೇಬ್ರಿಗೆ ಹಾಕ್ತೀವಿ ಗೊತ್ತಿಲ್ಲ ಮೇಡಮ್. ಎಲ್ಲ ನೀವು ನಿಮ್ಮ ಸಂಬಂಧಿಕರುಗಳು ಮತ್ತು ನಿಮ್ಮ ಅಕ್ಕ ತಂಗಿರು, ಅಣ್ಣ ತಂದಿರು ಮತ್ತು ನಿಮ್ಮ ಸಂಬಂಧಿಕರು ಸ್ನೇಹಿತರು ಇದ್ದಾರೆ. ದಯವಿಟ್ಟು ಸಹಾಯ ಮಾಡ್ತಾ ಇದೆ. ಇಲ್ಲ ನಾನು ದಯವಿಟ್ಟು ಮಾಡಬೇಕು ಅಂತ ಹೇಳಿಲ್ಲ. ಥ್ಯಾಂಕ್ ಯು. ಫೋಟೋ ಹೊಡೀರಿ ಈಗ. ಅಲ್ಲ ಅಲ್ಲ ಫೋಟೋ ಹೊಡೆದು ವಿಡಿಯೋ ಮಾಡಿ ಸರ್. ಅಮ್ಮ ನಮಸ್ಕಾರ. ನಾನು ನಾಗೇಶ್ ಅಂತ, ಮೈಸೂರು ನಗರ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು. ಇಲ್ಲಿ ಬಂದಿದ್ದೀನಿ. ನಿಮಗೆಲ್ಲ 2,000 ಬರ್ತಾ ಇದ್ದಾರಮ್ಮ, ಬರ್ತಾ ಇದ್ದಾನೆ. ಕರೆಂಟ್ ಎಲ್ಲ ಫ್ರೀ ಬರ್ತಾ ಇದ್ದಾರಮ್ಮ, ಬಸ್ಸಲ್ಲಿ ಓಡಾಡ್ತಾ ಇದ್ದಾರಮ್ಮ. ಮಕ್ಕಳುಗಳು ಓದೋ ಮಕ್ಕಳಿಗೆ ಇವನಿಗೆ ಆಗ್ತಿದ್ದೀರಮ್ಮ. ಅಲ್ವಾ? ಮತ್ತೆ ನಿಮಗೆ ಅಕ್ಕಿ ದುಡ್ಡು ಬರ್ತಾ ಇದೆಯಮ್ಮ, ಅಕ್ಕಿ ದುಡ್ಡು ಬರ್ತಾ ಇದೆ. ನಾವೇನು ಗ್ಯಾರಂಟಿ ಕೊಟ್ಟಿದ್ದ ನಮ್ಮ ಸರ್ಕಾರದಿಂದ ಬರ್ತಾ ಇದೆಯಮ್ಮ. ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಸಾಹೇಬರು ಏನು ಎಲೆಕ್ಷನ್ ಮುಂಚೆ ಹೇಳಿದ್ರು, ಏನು ಭರವಸೆ ಕೊಟ್ಟಿದ್ರು, ಅದೆಲ್ಲ ಬರ್ತಾ ಇದೆಯಮ್ಮ. ದಯವಿಟ್ಟು ನಮ್ಗೆ ಏನ್ ಮಾಡ್ತಿಲ್ಲ ನಾವು ಯಾವ ಪಕ್ಷ ಗೊತ್ತಾಗ್ತಿಲ್ಲಮ್ಮ. ಜೋರಾಗಿ ಹೇಳಿ. ಆಮೇಲೆ 25 ಕಾರ್ಯಕ್ರಮ ಇಟ್ಟಿದ್ದಾರೆ. ಅದರಲ್ಲಿ ಹೆಂಗಸರಿಗೆ ರಾಜ್ಯ ಸರ್ಕಾರ ಅಲ್ಲದೆ ನಮ್ಮ ಸರ್ಕಾರ, ಕೇಂದ್ರ ಸರ್ಕಾರ ಮನೆಗೆಲ್ಲ ಹಾಕ್ತಾರೆ. ನಾಳೆ ನಾಡಿದ್ದೆಲ್ಲ ಬರುತ್ತೆ. ಆಮೇಲೆ ಅಮ್ಮ ಕೇಂದ್ರದ ನಮ್ಮ ಸಮಿತಿಯವರು, ಸೋನಿಯಾ ಗಾಂಧಿ ಮೇಡಮ್, ರಾಹುಲ್ ಗಾಂಧಿ ಅವರು, ಮತ್ತೆ ನಮ್ಮ ರಾಜ್ಯ ಸಮಿತಿಯ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಸಾಹೇಬರು, ಇವರಿಗೆ ಅವರು 5 ಸೆಂಟ್ರಲಿಂದ 5 ಘೋಷಣೆ ಮಾಡಿದ್ದಾರೆ. 25 ಘೋಷಣೆ. ಅದರಲ್ಲಿ ತಿಂಗಳ ವರ್ಷಕ್ಕೆ ನಿಮ್ಮ ಮಹಿಳೆಯರಿಗೆ 1 ಲಕ್ಷ ಕೊಡ್ತೀವಿ ಅಂತ ಹೇಳ್ತಾರೆ. ಈಗ ನಮಗೆ ಅದು ಶಕ್ತಿ ತುಂಬಬೇಕು. ಶಕ್ತಿ ತುಂಬಾಕ ಏನ್ ಮಾಡ್ಬೇಕಮ್ಮ? ಯಾರು ಗೊತ್ತಾಗ್ತೀರಮ್ಮ? ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಅಮ್ಮ. ನೀವು ನಿಮ್ಮ ಸಂಬಂಧಿಕರುಗಳು, ಅಕ್ಕ ತಂಗಿರು, ಅಣ್ಣ ತಮ್ಮಂದಿರು, ನಿಮ್ಮ ಸಂಬಂಧಿಕರುಗಳು ಎಲ್ಲೆಲ್ಲಿದ್ದಾರೆ ಅದನ್ನ ದಯವಿಟ್ಟು ಹೇಳಿ ಸಹಾಯ ತಗೋತಾ ಇದ್ದೀವಿ. ಅವ್ರಿಗೆ ನಾವು ಆಶೀರ್ವಾದ ಮಾಡಬೇಕಾಗಿತ್ತು, ಅವ್ರು ಶಕ್ತಿ ತುಂಬಬೇಕಾಗಿದೆ. ಅದು ಯಾವುದೇ ಕಾರಣಕ್ಕೂ 1 ಓಟು ಹೋಗಬಾರ್ದು. ಆಯ್ತಾ? ದಯವಿಟ್ಟು ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಮಾಡಬೇಕು. ಯಾವುದೇ ಕಾರಣಕ್ಕೂ ಕೂಡ ಅವರು ಏನೋ ಸ್ವಲ್ಪ ಅಲ್ಪ ಏನೋ ಹೇಳಿದ್ರು ಮಾಡುವ ಅಂತ ಹೇಳಿ ಮತ್ತೆ ಮಹಾರಾಜರು ಅಂತ ಹೇಳಿ ಯಾವುದೇ ಸೆಂಟಿಮೆಂಟ್ಗೂ ಕೂಡ ನೀವು ನೀವು ದುಡ್ಡಿಗೆಲ್ಲ ಹೊರಗೆ ಬರೋದು ತುಂಬಾ ಕಡಿಮೆ. ಈಗ ಸಾಕಷ್ಟು ಕೊಡ್ತಿದ್ದಾರೆ.
ಇದು ಒಂದಿನದ್ದು ಇದು ನಿಮ್ ವರ್ಷ ಪೂರ್ತಿ ಬರೋದು ನೋಡಿ. ಯಾರು ಕೊಡಕ್ ಬರಲ್ಲ. ಈಗ 10 ತಿಂಗಳಾಯ್ತು, 2,000 ಬರ್ತಾ ಇದೆಯಾ? ಈಗ ಅವ್ರು ಓಟನ್ ದಿನ 2,000 ಕೊಟ್ರು, ಅದು ಅನುದಾನ ತಂದು ಒಂದಿನ ರೆಡಿ ಮಾಡ್ತಾರೆ. ಮುಗಿದೋಯ್ತು. ನೋಡ್ಬೇಕು ದಯವಿಟ್ಟು ದಯವಿಟ್ಟು ಕಾಂಗ್ರೆಸ್ ಪಕ್ಷ